ಏನು ಈಗ್ಲೂ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೋಡು, ಇವತ್ತು ಕಾಲೇಜಲ್ಲಿ ಏನಾಯ್ತೋ ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಮಾತಾಡ್ಬೇಡ. ನೀನ್ ಈ ಲೆವೆಲ್ ಹಿಡಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಮಾಡಿರೋ ತಪ್ಪಿಗೆ ನಾನ್ ನಿನ್ನ ಯಾವತ್ತೂ ಕ್ಷಮಿಸಲ್ಲ. ನನ್ನ ಫ್ರೆಂಡ್ಸ್ ಏನೋ ಗೊತ್ತಿಲ್ಲದೆ ನನ್ನ ಲೈಫ್ನ ಹಾಳು ಮಾಡಿದ್ರ ನಾನು ಬಸ್ಸಲ್ಲಿ ಹೋಗ್ಬೇಕಾಗಿತ್ತು. ನಿನ್ ಜೊತೆ ಬಂದು ತಪ್ಪು ಮಾಡಿದೆ. ಆದ್ರೆ ಒಂದನ್ನ ನೆನಪಲ್ಲಿ ಇಟ್ಕೋ ಆದಿ, ನೀನ್ ಇದೆಲ್ಲದಕ್ಕೂ ಉತ್ತರ ಕೊಡ್ಬೇಕು. ನಾನ್ ನಿನ್ನ ಸುಮ್ಮನೆ ಅಂತೂ ಬಿಡಲ್ಲ. ಏಯ್, ಏನು ಅನ್ಕೊಂಡಿದ್ಯಾ ನೀನು? ಹೋಗ್ಲಿ ಪಾಪ ಅಂತ ಮೆತ್ತಗೆ ಮಾತಾಡಿದ್ರೆ ನನ್ನ ಮೇಲೆ ಎಗರಾಡ್ತೀಯಾ? ಇದು ಕಣೋ ನೀನು. ನಾ ಇವಾಗ ಬಂದು ಮಾತಾಡಿದ ತಕ್ಷಣ ನಾನು ಕ್ಷಮಿಸ್ಬಿಡ್ತೀನಿ ಅನ್ಕೊಂಡಿದ್ದೆ ಅಲ್ವಾ? ನಿಜವಾದ ರೂಪ ಏನು ಅಂತ ಇವಾಗ ಬಂತು ನೋಡು. ಏನು ಗೊತ್ತಿರ್ಲಿಲ್ವಂತೆ, ಎಲ್ಲ ಇವನ್ ಫ್ರೆಂಡ್ಸೇ ಮಾಡ್ಬಿಟ್ರಂತೆ. ಹೌದೇ? ಏನೇ ಇವಾಗ ಹೋಗಿ ಹೋಗಿ ನಿನ್ನಂತವಳ ಮೇಲೆ ಸಿಂಪತಿ ಇಟ್ಕೊಂಡು ಸಾರಿ ಕೇಳಕ್ ಬಂದೆ ನೋಡು. ನಾನು ಇಡಿಯಟ್. ನಿನ್ಗಿರೋ ಕೊಬ್ಬಿಗೆ ಸರಿಯಾಗಿ ಆಗಿದೆ ಕಣೆ. ನನ್ನ ಅಮ್ಮು ಲೈಫ್ನ ನೀನು ಹಾಳು ಮಾಡಿದೆ ಅಲ್ಲ, ಅವಳು ಲಂಡನ್ಗೆ ಹೋಗೋ ಕನ್ಸಿಗೆ ನೀನ್ ಕಲ್ಲು ಹಾಕ್ದೆ, ನೀನು ಒದಿಕ್ ಕಲ್ ಬಿತ್ತು ಅಷ್ಟೇ. ಇದನ್ನೇ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ತಲೆಗಿನ್ನ ಮುಂಡಾಸ್ ದೊಡ್ಡದು ಅನ್ನಂಗೆ ಆ ಡಾಕ್ಟ್ರು ಗಾಯಕ್ಕಿಂತ ಬ್ಯಾಂಡೇಜ್ ದೊಡ್ಡದು ಹಾಕಿದ್ರು. ಈಗ ಸ್ವಲ್ಪ ಸಮಾಧಾನ ಆಯ್ತು. ಸಮಾಧಾನ ಆಯ್ತಂತೆ? ಸಮಾಧಾನ? ನಮ್ ಸಮಾಧಾನನೆಲ್ಲ ಹಾಳು ಮಾಡಿ ನಿನಗ್ ಸಮಾಧಾನ ಆಯ್ತು ಅಂತ ಹೇಳ್ತಿದ್ಯಾ? ಸಂಜೀವ, ನಾನ್ ಬಡ್ಕೊಂಡೆ ಹೋಗ್ಬೇಡ ಅಂತ ನನ್ ಮಾತೆ ಕೇಳಿಲ್ಲ. ಈಗ ಏನ್ ಮಾಡ್ಕೊಂಡ್ ಬಂದಿದ್ದಾಳೆ ನೋಡು. ಅಮ್ಮ ಏನ್ ಆಗಿಲ್ಲ ಅಮ್ಮ, ಸಣ್ಣ ಗಾಯ ಅಷ್ಟೇ, ಸರಿ ಹೋಗುತ್ತೆ. ನೀನ್ ತಲೆ ಕೆಡ್ಸ್ಕೋಬೇಡ. ನನ್ನ ಮಾತು ಎಲ್ಲಿ ಕೇಳ್ತೀಯಾ? ನಿನಗ್ ನಿಂದೇ ಹಠ. ಕಾಲೇಜ್ ಅಡ್ಮಿಷನ್ಗೆ ಹೋಗಿದ್ಯಾ ಅಥವಾ ಮಿಲಿಟರಿ ಅಡ್ಮಿಷನ್ಗೆ ಹೋಗಿದ್ಯಾ? ಈ ತರ ಗಾಯ ಮಾಡ್ಕೊಂಡ್ ಬಂದಿದ್ಯಲ್ಲ. ಪುಟಿ, ನಾನು ನಿನ್ ಜೊತೆ ಬಂದ್ಬಿಡ್ಬೇಕಿತ್ತು. ಇವಳಿಗೆ ಹೋಗೋದ್ ಬೇಡ ಅಂತ ಹೇಳ್ತಿದೀನಿ, ಅಂತದ್ರಲ್ಲಿ ಇವ್ರ ಬೇರೆ ಜೊತೆಗೆ ಹೋಗ್ಬೇಕಾಗಿತ್ತಂತೆ. ಸುಮ್ನಿರಿ ನೀವು, ನಿಮಗೇನು ಗೊತ್ತಾಗಿಲ್ಲ. ನಿಮ್ಮಿಂದನೇ ಅವಳು ಈ ತರ ಆಡ್ತಿರೋದು. ಅಮ್ಮ ಅಂತದ್ ಏನು ಆಗಿಲ್ಲ ಅಮ್ಮ, ತರ್ಚಿದೆ ಅಷ್ಟೇ. ಆ ಡಾಕ್ಟ್ರು ಸುಮ್ಮನೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ಟಿದ್ರು. ಅಪ್ಪ ಏನು ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಅದಲ್ಲಕ್ಕೆ ಹುಷಾರಾಗಿರೋದ ಬನ್ನು. ಅಣ್ಣ ನೀನು ಶುರು ಮಾಡ್ಕೊಂಡ್ಯಾ? ಸರಿ, ಅಡ್ಮಿಷನ್ ಆಯ್ತಾ? ಟೈಮ್ ಸರಿ ಇಲ್ಲ, ಸೀಟ್ ಕಳ್ಕೊಂಡಿದ್ಯಾ? ನಿನ್ನ ಕನಸನ್ನು ಚುನರಾಗೋದಕ್ಕೆ ಈ ಧರ್ಮರಾಜ ಬಿಡಲ್ಲ. ಅದೇ ಕಾಲೇಜಲ್ಲಿ ನಿನಗೆ ಸೀಟ್ ಸಿಗುತ್ತೆ. ಹ್ಞೂ ಅಣ್ಣ, ಚೆನ್ನಾಗಾಯ್ತು. ಅಡ್ಮಿಷನ್ ಕೂಡ ಆಯ್ತು. ಹೋಗ್ಲಿ ಬಿಡು, ಅಡ್ಮಿಷನ್ ಆಯ್ತಲ್ಲ. ಆದ್ರೆ ಇನ್ಮೇಲೆ ಈ ತರ ಅಡ್ವೆಂಚರ್ಗಳೆಲ್ಲ ಮಾಡಕ್ ಹೋಗ್ಬಿಡಮ್ಮ ನೀನು. ಸಂಜೀವ, ನಾಳೆಯಿಂದ ಮದ್ವೆ ಕೆಲಸಗಳು ಶುರು ಆಗ್ತಿದೆ. ಲಗ್ನ ಪತ್ರಿಕೆ ಬೇರೆ ಕೊಡಕ್ ಹೋಗ್ಬೇಕು. ನೀನ್ ಈ ರೀತಿ ಗಾಯ ಮಾಡ್ಕೊಂಡ್ ಬಂದಿದ್ಯಲ್ಲ, ಈಗ ಬೀಗ್ರ ಏನಾದ್ರು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಅಮ್ಮ ಏನು ಆಗಿಲ್ಲ ಅಮ್ಮ, ಸರಿ ಹೋಗುತ್ತೆ. ನಾಳೆ ಅಷ್ಟರೊಳಗೆ ಗಾಯ ಒಣಗಿದ್ರೆ ಬ್ಯಾಂಡೇಜಿನ ಅವಶ್ಯಕತೆನೂ ಇರಲ್ಲ. ನೀನ್ ಬೇಡದಿರೋದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಟೆನ್ಷನ್ ಮಾಡ್ಕೋಬೇಡ. ಬರೀ ಇದೇ ಆಯ್ತು ನಿಂದು ಅಧಿಕ ಪ್ರಸಂಗತನ. ಟೆನ್ಷನ್ ಮಾಡ್ಕೋಬೇಡ. ಅಲ್ಲ ಕಣೆ, ರಾಶಿ ಕೆಲಸ ಬಿದ್ದಿದೆ. ಟೆನ್ಷನ್ ಮಾಡ್ಕೋಬೇಡ ಅಂದ್ರೆ ಆಗದೆ ಇರುತ್ತೇನೆ. ಚಿಕ್ಕಮ್ಮ ನಾನಿದ್ದೀನಿ, ಚಿಕ್ಕಪ್ಪ ಇದ್ದಾರೆ, ನಾವು ಇದೀವಿ ತಾನೆ, ಕೆಲಸ ಮಾಡ್ಕೊಡ್ತೀವಿ ಬಿಡಿ. ಓ ಅಣ್ಣ, ಈ ಬ್ಯಾಂಡೇಜ್ ತೆಗಿಯೋ. ಈಗೇನಮ್ಮ ಕೆಲ್ಸ ತಾನೆ, ಏನು ಅಂತ ಹೇಳು, ಪಟ ಅಂತ ಮಾಡಿ ಮುಗಿಸ್ತೀನಿ. ಈ ಗಾಯ ಎಲ್ಲ ಒಂದ್ ಲೆಕ್ಕನ ನನ್ಗೆ. ನಡಿ. ಇಟ್ಟಿ ಸ್ವಂತ ಚಿಕ್ಕಪ್ಪನ, ಸಿದ್ರಾಜುಗೆ ಸ್ವಂತ ತಮ್ಮ. ಇಡೀ ಊರೇ ಈ ಪಟೇಲ ಅಂದ್ರೆ ಮರ್ಯಾದೆ ಕೊಡುತ್ತೆ. ಅಂಥದ್ರಲ್ಲಿ ನಮ್ಮ ಅಣ್ಣನ ಮಗನ ಮದುವೆ ಕಾರ್ಡಲ್ಲಿ ನನ್ನ ಹೆಸರೇ ಇಲ್ಲ. ಏನೋ ನನ್ನ ಮದುವೆ ಕಾರ್ಡ್ನಾಗೆ ನನ್ನ ಚಿಕ್ಕಪ್ಪನ ಹೆಸರೇ ಇಲ್ವಾ? ಎಂತ ಕೆಲಸ ಮಾಡಿದಿರಲ್ಲ ನೀವು? ನಮ್ಮ ಪಟೇಲ್ ಹೆಸರೇ ಹಾಕ್ಸಿಲ್ಲ. ನೋಡಿದ್ 4 ಜನ ಏನ್ ಅನ್ಕೋತಾರೆ? ಅದು ನೀವು ಮೊದಲೇ ಹೇಳಲಿಲ್ವಲ್ಲ, ಹಾಗಾಗಿ ಗೊತ್ತಾಗ್ಲಿಲ್ಲ. ಮಿಸ್ ಆಗ್ಬಿಟ್ಟಿದೆ.
ಇದೇ ನೋಡು ಮಜಾ. ಹಂಗಂದ್ರೆ ಹೆಂಗೆ? ನಾವೇನ ಹೇಳಿಲ್ಲ, ನಿಮ್ಗಾದ್ರೆ ಸೂಕ್ಷ್ಮ ಇರ್ಬೇಕು ತಾನೆ. ಎಲ್ಲದಕ್ಕೂ ನೀತಿ ಶಾಸ್ತ್ರ ಸಂಪ್ರದಾಯ ಅಂತ ಮಾತಾಡ್ತೀರಾ, ಮನೆಯವ್ರ ಹೆಸರು ಹಾಕೋದನ್ನೇ ಮರ್ತ್ರೆ ಹೇಗೆ? ಕ್ಷಮಿಸಿ ಬೀಗ್ರೆ, ಗೊತ್ತಾಗ್ಲಿಲ್ಲ. ನೋಡಿಮ್ಮ, ನೀವು ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಎಲ್ಲ ಮಾತಾಡ್ಬೇಡಿ. ನಿಮ್ಮ ಮನೇಲಿ ಯಾರಿದ್ದಾರೆ, ಯಾರು ಹೆಸರು ಹಾಕಬೇಕು ಅಂತ ಹೇಳಿದರೆ ನಮ್ಗೆ ಗೊತ್ತಾಗುತ್ತೆ. ಅಷ್ಟಕ್ಕೂ ಬೇಕು ಅಂತ ಏನೂ ಮಾಡಿಲ್ಲ, ಏನೋ ಗೊತ್ತಿಲ್ಲದೆ ಆಗಿ ಹೋಗಿದೆ. ನೀವು ಅದನ್ನೇ ದೊಡ್ಡದು ಮಾಡಿದ್ದೀರಾ ಹೇಗೆ? ರೀ, ನೀವು ಸುಮ್ಮನೆ ಇದ್ಬಿಡಿ. ತಪ್ಪು ನಮ್ಮ ಕಡೆಯಿಂದ ಆಗಿದೆ. ಈ ವಾದ ಎಲ್ಲ ಮಾಡಬೇಡಿ. ಕ್ಷಮಿಸ್ಬಿಡಿ. ಅದು ಬೇಕು ಅಂತ ಮಾಡಿದ್ದಲ್ಲ, ಏನೋ ಗಡ್ಬಿಡಿನಲ್ಲಿ ಮರ್ತೋಗ್ಬಿಟ್ಟಿದೆ. ತಪ್ಪು ನಮ್ಮದೇ. ನಾವು ನಿಮ್ಮನ್ನ ಕೇಳಬೇಕಾಗಿತ್ತು. ಅದೇಂಗೆ? ಗೌರ, ನಮ್ಮ ಪಟೇಲ್ಗೆ ನಮ್ಮ ಕಿಟ್ಟಿ ಮೇಲೆ ಜಾಸ್ತಿ ಪಿರುತಿ. ನನಗಿಂತ ನನ್ನ ಮಗನ್ನ ನಮ್ಮ ಪಟೇಲನೇ ಎತ್ತಿ ಆಡ್ಸವನೆ. ಪರವಾಗಿಲ್ಲ ಕಣ್ಲ, ನಿಮ್ಮ ಮತ್ತೆ ಪಾಪದವ್ರಿಯ. ನಿಮ್ಮ ಮಾವನ ಯಾಕೋ ತುಂಬ ಎಗರಾಡ್ತವ್ರೆ. ಇರಲಿ, ಇವತ್ತಿಗೆ ಸಾಕು. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ ಈಗ? ಈಗ ಈ ಕಾರ್ಡ್ನ ಎಲ್ಲರಿಗೂ ಕೊಟ್ಟಿದ್ದೀರಾ ಹೇಗೆ? ಧರ್ಮ ಸಾಹೇಬರು ಮನೆಗೂ ಕೊಟ್ಟಾಯ್ತಾ? ಇಲ್ಲ ಇಲ್ಲ, ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಮೊದಲನೇ ಪತ್ರಿಕೆ ನಿಮಗೆ ಕೊಡಕ್ಕೆ ತಂದಿದ್ದು. ಇದೊಂದು ಒಳ್ಳೆ ಕೆಲಸ ಮಾಡಿದ್ದೀರಾ ನೋಡಿ. ಹೋಗ್ಲಿ ಬಿಡಿ, ಈ ಪತ್ರಿಕೆನ ಯಾರಿಗೂ ಕೊಡೋದು ಬೇಡ. ಮೊದಲೇ ತಪ್ಪಾಗಿದೆ, ಇನ್ನೂ 4 ಜನ ನೋಡೋದು ಬೇಡ. ನೀವು ಲಕ್ಷಣವಾಗಿ ಅಕ್ಷತೆ ಕೊಟ್ಟು ಮದುವೆಗೆ ಬನ್ನಿ ಅಂದರೆ ಸಾಕು. ಕಾರ್ಡ್ ಕೊಡದೇ ಇದ್ರು ಬರ್ತಾರೆ. ಏನಂತೀರ ಪುರೋಹಿತ್ರೆ? ಅಲ್ಲ, ಅದು ಹೇಗಾಗತ್ತೆ?